ಕಷ್ಟಪಟ್ಟು ಬೆಳೆ ಬೆಳೆದ ರೈತರಿಗೆ ತೂಕದಲ್ಲಿ ಮಹಾ ಮೋಸ ಆಗಿದೆ. ಅದು ಹಾವೇರಿ ಎಪಿಎಂಸಿಯಲ್ಲಿರೋ ವ್ಯಾಪಾರಸ್ಥರಿಂದ ಆಗಿರುವಂತಹ ಮೋಸ. ಕಡಲೆಕಾಳು ಮಾರಲು ತಂದಿದ್ದಂತಹ ರೈತ ಆತನಿಗೆ ತೂಕದಲ್ಲಿ ಮೋಸ ಆಗಿದೆ. ತೂಕದ ಯಂತ್ರದಲ್ಲೇ ಗೋಲ್ಮಾಲ್ ಮಾಡೋ ವ್ಯಾಪಾರಿ ಯಂತ್ರದಲ್ಲಿರೋ ಬಟನ್ ಪ್ರೆಸ್ ಮಾಡಿದ್ರೆ ತೂಕ ಕಡಿಮೆ ತೋರಿಸುತ್ತೆ. ಸೋಮಶೇಖರ್ ಎರೆಶಿಮಿ ಕಾಳು ಕಡ್ಡಿ ವ್ಯಾಪಾರದ ಅಂಗಡಿ 58 kg ಇರುವಂತಹ ಮೂಟೆ ಬಟನ್ ಒತ್ತಿದ್ರೆ 58 kgಯ ಬದಲಾಗಿ 55 kg ತೋರಿಸಿದೆ. 19 ಚೀಲ ಕಡಲೆಕಾಳನ್ನ ಬೇರೆ ಕಡೆ ತೂಕ ಮಾಡಿ ರೈತ ತಂದಿದ್ರು. ಪ್ರತಿ ಮೂಟೆಯಲ್ಲಿ 3 ರಿಂದ 4 kg ಕಡಿಮೆ ತೋರಿಸ್ತಾ ಇತ್ತು. ತೂಕದಲ್ಲಾದಂತಹ ಮಹಾ ಮೋಸ ಇದು. ತನಗಾದ ಮೋಸವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮುಂದೆ ರೈತ ಹೇಳ್ಕೊಂಡಿದ್ದಾರೆ. ಈ ಸಂಬಂಧ ಗಲಾಟೆ ಆಗಿದೆ. ಗಲಾಟೆ ಹೆಚ್ಚಾಗ್ತಾ ಇದ್ದಂತೆ ಎಪಿಎಂಸಿ ಅಧಿಕಾರಿಗಳು ಅಂಗಡಿಗೆ ಧಾವಿಸ್ತಾರೆ. ಅಂಗಡಿ ಪರಿಶೀಲನೆ ಮಾಡೋದಾಗಿ ಎಪಿಎಂಸಿ ಅಧಿಕಾರಿ ತಿಳಿಸಿದ್ದಾರೆ. ಆಗ ಈ ಮಹಾ ಮೋಸ ಬಯಲಾಗಿದೆ. ಸರ ಒಂದು ರೇಟಾಗಿ ಒಂದು ನಿಮಿಷ ಬಂದಿದೆ 5 ಸಾವಿರ ರೇಟ್ ಮುಗಿಸಂದಾರ ಇವತ್ತು ಹಂಗೆ ಅಂತ ಹೇಳ್ತಾರ. ನಮಗೇನು ಸರ ಅದು ಇವ್ನು ಹಿಡಿಬೇಕಂದ್ರೆ ಮತ್ತೆ ನಾವು ಮಾಡಕ್ತಿರೋದಿಲ್ಲ ಇಂಥವ್ರನ್ನ. ರೈತರು ಸಾಕಷ್ಟು ಸಂಕಷ್ಟಗಳನ್ನು ಅನುಭವಿಸಿ ಸಾಲ ಸೂಲ ಮಾಡಿ ಬೆಳೆಗಳನ್ನು ಬೆಳೆದಿರ್ತಾರೆ, ಕಾಳು ಕಡಿ ಬೆಳೆದಿರ್ತಾರೆ. ಅಂತ ಕಾಳು ಕಡಿಗಳನ್ನ ಎಪಿಎಂಸಿಯಲ್ಲಿ ತೆಗೆದುಕೊಳ್ಳುವಂಥ ಅಂಗಡಿಗಳಿಂದ ತೂಕದಲ್ಲಿ ಮೋಸ ಆಗ್ತಿದೆ ಅನ್ನುವಂಥ ಆರೋಪಗಳು ಕೇಳಿಬಂದಿದೆ. ನಾನಿವತ್ತು ಹಾವೇರಿಯ ಎಪಿಎಂಸಿ ಮಾರ್ಕೆಟ್ನಲ್ಲಿರುವಂಥ ಕಾಳು ಕಡಿ ಅಂಗಡಿ ಮುಂದಿದ್ದೀನಿ. ಈ ಒಂದು ಅಂಗಡಿ ಮಾಲೀಕರು ಸೋಮಶೇಖರ್ ಎರೆಶಿಮಿ ಅನ್ನುವಂಥವರ ಹೆಸರಲ್ಲಿ ಈ ಅಂಗಡಿ ಇದೆ. ಈ ಅಂಗಡಿಯಲ್ಲಿ ತೂಕದಲ್ಲಿ ಮೋಸ ಆಗ್ತಾ ಇದೆ ಕಾಳು ಕಡಿ ವ್ಯಾಪಾರಕ್ಕೆ ಬಂದಂತ ರೈತರಿಗೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಏನ್ ಡಿಫರೆನ್ಸ್ ಬಂತು ನಿಮಗೆ? ಒಂದು ಚೀಲಕ್ಕೆ 4 kg ಡಿಫರೆನ್ಸ್ ಬಂದಿದೆ. ನಾನು ಕಾಟ ಮಾಡಿದ್ರೆ 65, 58, 59 ಬಂದು ಇಲ್ಲಿ ಬಂದು ಕಾಟ ಮಾಡಿ ಇಲ್ಲಿ ಚೀಟಿ ಕೊಟ್ಟಿದ್ದಾರೆ ನೋಡ್ತೀವಿ. ಇಲ್ಲಿ ಬಟನ್ ಹೊಡಿತಾರೆ. ಈ ಬಟನ್ ಹೊಡೆದಲ್ಲಿ ಒಂದು ಚೀಲಕ್ಕೆ 4 kg ಹೆಚ್ಚು ಕಮ್ಮಿ ಬಂತು. ಎಷ್ಟೆಷ್ಟು ಇದು ಇಲ್ಲಿದೆ ನೋಡಿ ಸರ್. ಇದು 54, ಇದು 59 kg ಬಂದ ಚೀಲ 54 ಬಂತು. ಇದು 59 ಬಂದ 54 ಬಂತು. ಇದು ಶುದ್ಧ 60 ಇತ್ತು. 54 kg ಕಮ್ಮಿ. ಯಾವ ರೀತಿ ಮೋಸ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ತೋರಿಸಲಾಗ್ತಾ ಇದೆ. ಇಲ್ಲಿ 0 ಇದೆ, ಗಮನಿಸಬಹುದು ನೀವು. ಸೊ ಇದನ್ನ ರೈತರು ಈಗ ತೂಕಕ್ಕೆ ಇಡ್ತಾ ಇದ್ದಾರೆ. ಈಗ 58 ತೋರಿಸ್ತಾ ಇದೆ. ಸೊ ಇದು ಮೊದಲನೇದು, ಅಂದರೆ ಈಗ ಚೀಲವನ್ನು ಹಾಕಿದ್ದಾರೆ ತೂಕಕ್ಕೆ. ಈಗ 58 ತೋರಿಸಿದೆ, 0 ಹೊಡೆದು. ಈಗ ನೆಕ್ಸ್ಟ್ ತೋರಿಸಿ ಅದು ಏನಾಗಿದೆ ಆ ಬಟನ್ ಹೊಡೆದು ತೋರಿಸಿ ಏನಿದೆ. ಕೆಳಗಿಳಿಸಿ ನೋಡ್ಬೋದು. ಅಲ್ಲಿ ಒಂದು ಬಟನ್ ಪ್ರೆಸ್ ಮಾಡ್ತಿದ್ದಾರೆ. ಆ ಬಟನ್ ಪ್ರೆಸ್ ಮಾಡಿದಂಥ ಸಂದರ್ಭದಲ್ಲಿ ಸಮಸ್ಯೆಗಳಾಗ್ತಾ ಇದೆ, ತೂಕದಲ್ಲಿ ಕಡಿಮೆ ಬರ್ತಾ ಇದೆ. ಇಲ್ಲಿ ನೋಡ್ಬೋದು ನೀವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.